ಫೈಂಡ್ ಆಲ್ ದ ಅದರ್ ಆ್ಯಂಗಲ್ಸ್ ಇನ್ಸೈಡ್ ದ ಫಾಲೋವಿಂಗ್ ರೆಕ್ಟ್ಯಾಂಗಲ್. ಈ ಎರಡನೇ ಕ್ವಶನಲ್ಲಿ ಒಂದು ಪಿ ಕ್ಯೂ ಆರ್ ಎಸ್ ಅಂತ ರೆಕ್ಟ್ಯಾಂಗಲ್ ಕೊಡ್ತಿದ್ದಾರೆ. ಆ ಪಿ ಕ್ಯೂ ಆರ್ ಎಸ್ ಅಲ್ಲಿ ಆ್ಯಂಗಲ್ ಕ್ಯೂ ಒ ಆರ್ ಈಸ್ ಈಕ್ವಲ್ಸ್ ಟು 110 ಡಿಗ್ರಿ. ಅದನ್ನು ನಾನು ಆ್ಯಂಗಲ್ 11 ಅಂತ ತಗೊಂಡಿದ್ದೀನಿ. ಸೊ ಆ್ಯಂಗಲ್ 11 ಈಸ್ ಈಕ್ವಲ್ ಟು 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ ಈ ಸೈಡ್ಸ್ಗಳೆಲ್ಲ ಏನಿದೆ, ಒ ಪಿ ಈಸ್ ಈಕ್ವಲ್ ಟು ನಮ್ಗೆ ಗೊತ್ತಿರೋದನ್ನು ನಾವು ಬರ್ಕೊಳ್ಳೋಣ. ಸೊ ಒ ಪಿ ಈಕ್ವಲ್ಸ್ ಟು ಒ ಕ್ಯೂ. ಸೊ ದ್ಯಾಟ್ ಈಕ್ವಲ್ಸ್ ಟು ಒ ಆರ್ ಆ್ಯಂಡ್ ಒ ಎಸ್. ಒ ಆರ್ ಈಕ್ವಲ್ ಟು ಒ ಎಸ್. ಈ ಎಲ್ಲ ಯಾಕಂದರೆ ಕೊಟ್ಟಿರ್ತಕ್ಕಂಥ ರೆಕ್ಟ್ಯಾಂಗಲ್ನಲ್ಲಿ ಡಯಾಗ್ನಲ್ಸ್ ಈಕ್ವಲ್ ಇರ್ತಾ ಇದೆ, ಮತ್ತು ಇದು ಓ ಅನ್ನೋದು ಆ ಡಯಾಗ್ನಲ್ಸ್ನ ಮಿಡ್ ಪಾಯಿಂಟ್ ಆಗಿರ್ತಾ ಇದೆ ಅನ್ನೋದನ್ನು ನಾವು ಡಿಡಕ್ಷನ್ಸ್ನಲ್ಲಿ ನೋಡಿದ್ದೀವಿ. ಹೌದಾ? ಹಾಗಾಗಿ ಈ ಎಲ್ಲ ಒ ಪಿ, ಒ ಕ್ಯೂ, ಒ ಆರ್ ಮತ್ತು ಒ ಎಸ್ ಎಲ್ಲ ಈಕ್ವಲ್ ಇರ್ತಾ ಇದೆ ಅಂತ ಗೊತ್ತು. ಹಾಗಾಗಿ ಈ ಟ್ರಯಾಂಗಲ್ ಇನ್ ಟ್ರಯಾಂಗಲ್ ಒ ಕ್ಯೂ ಆರ್, ಒ ಕ್ಯೂ ಈಕ್ವಲ್ಸ್ ಟು ಒ ಆರ್. ಹೌದಾ? ಒ ಕ್ಯೂ ಈಕ್ವಲ್ಸ್ ಟು ಒ ಆರ್. ಅದನ್ನು ನಾನು ಆ್ಯಂಗಲ್ 5 ಮತ್ತು ಆ್ಯಂಗಲ್ 6 ಈಕ್ವಲ್ ಇರ್ತಾ ಇದೆ, ಅದನ್ನು ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ. ಯಾಕಂದರೆ ಈಗ ಈ ಒಂದು ಟ್ರಯಾಂಗಲಲ್ಲಿ ನಮಗೆ ಇದು 110 ಡಿಗ್ರಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ಇದನ್ನು ಎಕ್ಸ್ ಅಂತ ತಗೊಂಡ್ರೆ, ಎರಡು ಎಕ್ಸ್ ಅಂತ ತಗೊಂಡ್ರೆ, ಈಗ ಇನ್ ಟ್ರಯಾಂಗಲ್ ಒ ಕ್ಯೂ ಆರ್ನಲ್ಲಿ ಟ್ರಯಾಂಗಲ್ ಒ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಏನಿರ್ತಾ ಇದೆ, ಆ್ಯಂಗಲ್ 6 ಪ್ಲಸ್ ಆ್ಯಂಗಲ್ 5 ಪ್ಲಸ್ ಆ್ಯಂಗಲ್ ಕ್ಯೂ ಒ ಆರ್ ಆ್ಯಂಗಲ್ 11 ಅಂತ ತೊಗೊಂಡಿದ್ದೀನಲ್ಲ, ಆ ಮೂರು ಕೂಡಿಸಿದ್ರೆ ನಮ್ಗೆ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಯಾಕೆ? ಬಿಕಾಸ್ ಆಫ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಸೊ ಆ್ಯಂಗಲ್ 5 ಏನಿದೆ, ಆ್ಯಂಗಲ್ 6 ಏನಿದೆ, ಎಕ್ಸ್ ಇದೆ. ಹಾಗಾಗಿ ಆ ಎರಡನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಆ್ಯಂಗಲ್ 11 ಅದರ ವ್ಯಾಲ್ಯೂ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗ್ತಾ ಇದೆ. ಹೌದಾ? ಓಕೆ. ಈಗ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು? 2x ಆಯಿತು. ಸೊ 2x ಪ್ಲಸ್ 110 ಡಿಗ್ರಿ ಈಸ್ ಈಕ್ವಲ್ಸ್ ಟು 180. ಇದನ್ನು ಆ ಕಡೆ ಕಳಿಸಿದ್ರೆ, ಸೊ 2x ಈಸ್ ಈಕ್ವಲ್ಸ್ ಟು 180 ಮೈನಸ್ 110 ಡಿಗ್ರಿ. ಹಾಗಾಗಿ 2x ಈಕ್ವಲ್ಸ್ ಟು ಎಷ್ಟಾಗ್ತಾ ಇದೆ? 70 ಡಿಗ್ರಿ ಆಗ್ತಾ ಇದೆ. ಸೊ ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು 70 ಡಿವೈಡೆಡ್ ಬೈ 2, ದಟ್ ಈಸ್ 35 ಡಿಗ್ರಿ ಅಂತ ಆಯಿತು. ಅಂದರೆ ಆ್ಯಂಗಲ್ 5 ಈಕ್ವಲ್ಸ್ ಟು ಆ್ಯಂಗಲ್ 6 ಈಕ್ವಲ್ಸ್ ಟು 35 ಡಿಗ್ರಿ ಈಚ್ ಆಯಿತು. 35 ಡಿಗ್ರಿ ಈಚ್ ಆಗ್ತಾ ಇದೆ. ಹೌದಾ? ಓಕೆ. ಈಗ ಸೊ ಆ್ಯಂಗಲ್ 5 ಆ್ಯಂಗಲ್ 6 ಬಂತಲ್ಲ, ಈಗ ನಾವು ಆ್ಯಂಗಲ್ ಕ್ಯೂ ಅನ್ನು ಫೈಂಡ್ ಮಾಡ್ಬೋದು. ಆ್ಯಂಗಲ್ ಕ್ಯೂ ಏನಿದೆ, ಆ್ಯಂಗಲ್ 6 ಪ್ಲಸ್ ಆ್ಯಂಗಲ್ 7 ಇದೆ. ಆದರೆ ಇದು ಕ್ಯೂ ಅನ್ನೋದೇನಿದೆ, ಆ್ಯಂಗಲ್ ಆಫ್ ಎ ರೆಕ್ಟ್ಯಾಂಗಲ್ ಇದೆ. ಹೌದಾ? ಸೊ ಹಾಗಾಗಿ ಆ್ಯಂಗಲ್ 6 ಪ್ಲಸ್ ಆ್ಯಂಗಲ್ 7 ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಬಿಕಾಸ್ ಆ್ಯಂಗಲ್ ಆಫ್ ಎ ರೆಕ್ಟ್ಯಾಂಗಲ್. ಹೌದಾ? ಸೊ ದೇರ್ ಫೋರ್ ಆ್ಯಂಗಲ್ 6 ಅನ್ನೋದೇನಿದೆ, 35 ಡಿಗ್ರಿ ಇದೆ, ಪ್ಲಸ್ ಆ್ಯಂಗಲ್ 7, so that is equals to 90 degree. So therefore angle 7 is equal to 90. Angle 7 is equals to 90 minus 35 degree. ಹೌದಾ? 90 minus 35 degree. ಈ 90 minus 35 ಡಿಗ್ರಿ ಎಷ್ಟಾಗ್ತಾ ಇದೆ? ಆ್ಯಂಗಲ್ 7 ಈಕ್ವಲ್ಸ್ ಟು 55 ಡಿಗ್ರಿ ಆಯಿತು. ಸೊ ಆ್ಯಂಗಲ್ 7 ಏನಿದೆ, ಹೌದಾ, ಆ್ಯಂಗಲ್ 7 ಏನಿದೆ, ಆ್ಯಂಗಲ್ 8 ಕೂಡ ಅಷ್ಟೇ ಇದೆ. ಯಾಕಂದರೆ ಈ ಟ್ರಯಾಂಗಲಲ್ಲಿ ಇನ್ ಟ್ರಯಾಂಗಲ್ ಒ ಪಿ ಕ್ಯೂ ಅಲ್ಲಿ ಒ ಪಿ ಇಸ್ ಈಕ್ವಲ್ ಟು ಒ ಕ್ಯೂ ಇದೆಯಲ್ಲ, ಅದನ್ನು ಬರೆಯೋಣ. ಇನ್ ಟ್ರಯಾಂಗಲ್ ಒ ಪಿ ಕ್ಯೂ, ಒ ಪಿ ಈಕ್ವಲ್ಸ್ ಟು ಒ ಕ್ಯೂ. Therefore angle 7 equals to angle 8. That equals to
ಆ್ಯಂಗಲ್ 7 ಎಷ್ಟು ಬಂದಿದೆ 55 ಡಿಗ್ರಿ ಬಂದಿದೆ. ಹಾಗಾಗಿ ಆ್ಯಂಗಲ್ 8 ಕೂಡ ಅಷ್ಟೇ ಆಗ್ತಾ ಇದೆ. ಆ್ಯಂಗಲ್ 8 ಕೂಡ ಅಷ್ಟೇ ಆಗ್ತಾ ಇದೆ. ಈಗ ನಮಗೆ ಆ್ಯಂಗಲ್ 5 ಮತ್ತು ಆ್ಯಂಗಲ್ 1 ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ ಆಗ್ತಾ ಇದೆ. ಯಾಕಂದರೆ ಪಿ ಕ್ಯೂ ಆರ್ ಎಸ್ ಅದರಲ್ಲಿ ರೆಕ್ಟ್ಯಾಂಗಲ್ ಇದ್ದರೆ ಅಪೋಸಿಟ್ಸ್ ಸೈಡ್ಸ್ ಆರ್ ಪ್ಯಾರಲಲ್. ಹೌದಾ? ಅಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆದರೆ ಪಿ ಆರ್ ಅನ್ನೋದು ಟ್ರಾನ್ಸ್ವರ್ಸಲ್ ಆಗ್ತಾ ಇದೆ. ಹಾಗಾಗಿ ಆ್ಯಂಗಲ್ 5 ಮತ್ತು ಆ್ಯಂಗಲ್ 1 ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ ಆಗ್ತಾ ಇದೆ. ಆ್ಯಂಗಲ್ 5 ಮತ್ತು ಆ್ಯಂಗಲ್ 1 ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ ಆಗ್ತಾ ಇದೆ. ಅದನ್ನು ಬರ್ಕೊಳ್ಳೋಣ. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 5 ದಟ್ ಈಕ್ವಲ್ಸ್ ಟು ಆ್ಯಂಗಲ್ 5 ಎಷ್ಟು ಬಂದಿತ್ತು ನಮಗೆ 35 ಬಂದಿತ್ತಲ್ಲ. ಹಾಗಾಗಿ ಇದು ಕೂಡ ಏನಾಗ್ತದೆ 35 ಡಿಗ್ರಿ ಬಿಕಾಸ್ ಆಫ್ ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್. ಹೌದಾ? ಓಕೆ, ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಆಗ್ತಾ ಇದೆ. ಸೊ ಈಗ ಆ್ಯಂಗಲ್ 1 ಗೊತ್ತಾಯಿತು, 7 ಗೊತ್ತಾಯಿತು, 8 ಗೊತ್ತಾಯಿತು, 6 ಮತ್ತು 5 ಕೂಡ ಗೊತ್ತಾಯಿತು. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಇರ್ತಾ ಇದೆ. ಯಾವ ಒಂದು ಟ್ರಯಾಂಗಲ್ನಲ್ಲಿ ಟ್ರಯಾಂಗಲ್ ಒ ಪಿ ಕ್ಯೂನಲ್ಲಿ ಒ ಪಿ ಈಸ್ ಈಕ್ವಲ್ ಟು ಒ ಎಸ್ ಇದೆ. ಅದನ್ನು ಬರ್ಕೊಳ್ಳೋಣ. ಇನ್ ಟ್ರಯಾಂಗಲ್ ಒ ಪಿ ಎಸ್ ಒ ಪಿ ಈಕ್ವಲ್ಸ್ ಟು ಒ ಎಸ್. ದೇರ್ಫೋರ್ ಆ್ಯಂಗಲ್ 1 ಎಷ್ಟಿದೆ? ಆ್ಯಂಗಲ್ 1 ಈಕ್ವಲ್ಸ್ ಟು ಆ್ಯಂಗಲ್ 2. ಯಾಕಂದರೆ ಇದು ಆಪೋಸಿಟ್ಸ್ ಆ್ಯಂಗಲ್ಸ್ ಆಫ್ ಈಕ್ವಲ್ ಸೈಡ್ಸ್ ಇರ್ತಾ ಇದೆಯಲ್ಲ. ಹಾಗಾಗಿ ಇದು ಕೂಡ ಏನಾಗ್ತಾ ಇದೆ 35 ಡಿಗ್ರಿ ಆಗ್ತಾ ಇದೆ. 35 ಡಿಗ್ರಿ ಆಗ್ತಾ ಇದೆ. ಆಮೇಲೆ 2 + 3 ನಾವು ಮಾಡಬಹುದು ಅಥವಾ ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲನ್ನು ಹಚ್ಬೋದು. ಸೊ ಆ್ಯಂಗಲ್ 7 ಈಕ್ವಲ್ಸ್ ಟು ಆ್ಯಂಗಲ್ 3 ದಟ್ ಈಕ್ವಲ್ಸ್ ಟು ಆ್ಯಂಗಲ್ ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ ಆಗ್ತಾ ಇದೆ. ಹಾಗಾಗಿ ಆ್ಯಂಗಲ್ 7 ಎಷ್ಟು ಬಂದಿತ್ತು ನಮಗೆ 55 ಇತ್ತು. ಇದು ಕೂಡ 55 ಆಗ್ತಾ ಇದೆ ಬಿಕಾಸ್ ಆಫ್ ಅಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್. ಆ್ಯಂಗಲ್ಸ್ ಅಂತ ಬರೀತಾ ಇದ್ದೀನಿ. ಸೊ ಅದೇ ರೀತಿ ಆ್ಯಂಗಲ್ 3 ಮತ್ತು ಆ್ಯಂಗಲ್ 4 ಕೂಡ ಈಕ್ವಲ್ ಇರ್ತಾ ಇದೆ. ಯಾವ ಇಂಟೀರಿಯರ್ ಆ್ಯಂಗಲ್ ತಗೊಳ್ರಿ ಅಥವಾ ಆ್ಯಂಗಲ್ 8 ಈಸ್ ಈಕ್ವಲ್ ಟು ಆ್ಯಂಗಲ್ 4 ಅಂತ ಅಲ್ಟರ್ನೇಟಿವ್ ಇಂಟೀರಿಯರ್ ರೀಸನನ್ನು ಹಚ್ಬೋದು. ಆ್ಯಂಗಲ್ 8 ಈಕ್ವಲ್ಸ್ ಟು ಆ್ಯಂಗಲ್ 4 ಈಕ್ವಲ್ಸ್ ಟು 55 ಡಿಗ್ರಿ. ಇದು ಕೂಡ ಸೇಮ್ ರೀಸನ್ ಆಗಿದೆ. ಓಕೆ, ಈಗ ಆ್ಯಂಗಲ್ 9 ಏನಿದೆ, ಆ್ಯಂಗಲ್ 11 ಕೂಡ ಅಷ್ಟೇ ಇದೆ. ಆ್ಯಂಗಲ್ 11 110 ಡಿಗ್ರಿ ಇದೆಯಲ್ಲ, ಆ್ಯಂಗಲ್ 9 ಕೂಡ ಇರ್ತಾ ಇದೆ. ಯಾಕೆ? ಯಾವ ಒಂದು ರೀಸನ್ಗೆ ಅವೆರಡು ಈಕ್ವಲ್ ಇರ್ತಾ ಇದೆ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಹೌದಾ? ಸೊ ದೇರ್ ಫೋರ್ ಆ್ಯಂಗಲ್ 11 ಈಕ್ವಲ್ಸ್ ಟು ಆ್ಯಂಗಲ್ 9 ದಟ್ ಈಕ್ವಲ್ಸ್ ಟು 110 ಡಿಗ್ರಿ ಬಿಕಾಸ್ ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಹೌದಲ್ಲ? ಓಕೆ, ಈಗ ಆ್ಯಂಗಲ್ 10 ಮತ್ತು 12 ಉಳಿತು. ಈಗ ನಾವು ಲೀನಿಯರ್ ಪೇರ್ ಆ್ಯಂಗಲನ್ನು ನೋಡ್ತಾ ಇದ್ದೀವಿ. ಯಾವ್ಯಾವುದು? ಆ್ಯಂಗಲ್ 12 ಮತ್ತು ಆ್ಯಂಗಲ್ 9 ಅಥವಾ ಆ್ಯಂಗಲ್ 10 ಮತ್ತು ಆ್ಯಂಗಲ್ 9. ಆ್ಯಂಗಲ್ 9 ಪ್ಲಸ್ ಆ್ಯಂಗಲ್ 10 ಎರಡು ಕೂಡಿಸಿದ್ರೆ ನಿಮಗೊಂದು ಸ್ಟ್ರೇಟ್ ಲೈನ್ ಫಾರ್ಮೇಷನ್ ಆಗ್ತಾ ಇದೆ. ಹಾಗಾಗಿ ಆ ಎರಡು ಸಮ್ ಏನಿರಬೇಕು 180 ಡಿಗ್ರಿ ಇರಬೇಕು. ಸೊ ಹಾಗಾಗಿ ಆ್ಯಂಗಲ್ 9 ಗೊತ್ತಿದೆ ನಮಗೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 110 ಡಿಗ್ರಿ ಪ್ಲಸ್ ಆ್ಯಂಗಲ್ 10 ಈಕ್ವಲ್ಸ್ ಟು 180. ದೇರ್ಫೋರ್ ಆ್ಯಂಗಲ್ 10 ಈಕ್ವಲ್ಸ್ ಟು 180 ಮೈನಸ್ 110 ದಟ್ ಇಂಪ್ಲೈಸ್ 70 ಡಿಗ್ರಿ ಆಗ್ತಾ ಇದೆ. ಹಾಗಾಗಿ ಆ್ಯಂಗಲ್ 10 70 ಆದರೆ ಆ್ಯಂಗಲ್ 12 ಕೂಡ 70 ಬಿಕಾಸ್ ಆಫ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಆ್ಯಂಗಲ್ 10 ಈಕ್ವಲ್ಸ್ ಟು ಆ್ಯಂಗಲ್ 12 ದಟ್ ಈಕ್ವಲ್ಸ್ ಟು 70 ಡಿಗ್ರಿ ಬಿಕಾಸ್ ಆಫ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. VOA ಅಂತ ಬರೀತಾ ಇದ್ದೀನಿ. ಹೌದಾ? ಓಕೆ.